ನಮಸ್ಕಾರ ಸ್ನೇಹಿತರೆ. ಕಾರ್ತಿಕ ಮಾಸದಲ್ಲಿ ತುಳಸಿ ಗಿಡದ ಪೂಜೆಯ ಮಹತ್ವ. ಹಿಂದೂ ಧರ್ಮದಲ್ಲಿ ತುಳಸಿ ಗಿಡಕ್ಕೆ ಅತಿ ಪವಿತ್ರ ಸ್ಥಾನಮಾನವಿದೆ. ಅದು ಕೇವಲ ಒಂದು ಸಸ್ಯವಲ್ಲ, ಅದು ಲಕ್ಷ್ಮೀ ದೇವಿಯ ರೂಪ. ಕಾರ್ತಿಕ ಮಾಸದಲ್ಲಿ ತುಳಸಿಯನ್ನು ಪೂಜಿಸುವವರು ಲಕ್ಷ್ಮೀ ದೇವಿಯ ಪ್ರಿಯರಾಗುತ್ತಾರೆ ಎಂದು ಪುರಾಣಗಳು ಹೇಳುತ್ತವೆ. ಈ ಮಾಸದಲ್ಲಿ ತುಳಸಿ ಪೂಜೆಯು ಕೋಟಿ ಜನ್ಮಗಳ ಪುಣ್ಯವನ್ನು ನೀಡುತ್ತದೆ ಎನ್ನುವುದು ವಿದ್ವಾಂಸರ ಮಾತು. ಈ ಪವಿತ್ರ ಮಾಸದಲ್ಲಿ ಮಾಡುವ ತುಳಸಿ ಪೂಜೆಯು ದ್ವಿಗುಣ ಪುಣ್ಯವನ್ನು ನೀಡುತ್ತದೆ. ಸಂಪತ್ತು ಮತ್ತು ಸಮೃದ್ಧಿ ಸೃಷ್ಟಿಯಾಗುತ್ತದೆ ಎಂದು ನಂಬಲಾಗಿದೆ. ತುಳಸಿ ಗಿಡವಿರುವ ಮನೆಯನ್ನು ಮುಕ್ಕೋಟಿ ದೇವರುಗಳು ರಕ್ಷಿಸುತ್ತಾರೆ ಮತ್ತು ಆ ಮನೆಗಳಲ್ಲಿ ಹೇರಳವಾದ ಸಂಪತ್ತು ಅರಳುತ್ತದೆ ಎಂದು ನಂಬಲಾಗಿದೆ. ಸಂಪ್ರದಾಯವಿಲ್ಲದವರೂ ಸಹ ತುಳಸಿ ಗಿಡವನ್ನು ಭಕ್ತಿಯಿಂದ ಪೂಜಿಸಬಹುದು. ನಿಮ್ಮ ಮನೆಯಲ್ಲಿ ಇನ್ನೂ ತುಳಸಿ ಗಿಡ ಇಲ್ಲದಿದ್ದರೆ ಈ ಕಾರ್ತಿಕ ಮಾಸದ ಯಾವುದೇ ಶುಕ್ರವಾರದಂದು ತುಳಸಿ ಗಿಡವನ್ನು ತರುವುದು ಶುಭ. ಏಕೆಂದರೆ ಕಾರ್ತಿಕ ಮಾಸದಲ್ಲಿ ತುಳಸಿ ಗಿಡವನ್ನು ಮನೆಗೆ ತರುವುದು ಎಂದರೆ ಲಕ್ಷ್ಮಿಯೇ ಮನೆಗೆ ಪ್ರವೇಶಿಸಿದ್ದಾಳೆ ಎಂದರ್ಥ. ಲಕ್ಷ್ಮೀ ದೇವಿಯ ಜೊತೆಗೆ 33 ಕೋಟಿ ದೇವತೆಗಳು ತುಳಸಿ ಗಿಡದಲ್ಲಿ ವಾಸಿಸುತ್ತಾರೆ ಎಂದು ದಂತಕಥೆಗಳು ಹೇಳುತ್ತವೆ. ವಿಶೇಷವಾಗಿ ಈ ಮಾಸದಲ್ಲಿ ಮಹಿಳೆಯರು ಪ್ರತಿದಿನ ಬೆಳಗ್ಗೆ ಎದ್ದು ತುಳಸಿ ಕಟ್ಟೆಯನ್ನು ಸ್ವಚ್ಛಗೊಳಿಸಿ ಅದಕ್ಕೆ ನೀರು ಹಾಕಿ ದೀಪಾರಾಧನೆ ಮಾಡಿ ಪೂಜಿಸುವುದು ಬಹಳ ಶುಭವೆಂದು ಪರಿಗಣಿಸಲಾಗಿದೆ. ಕಾರ್ತಿಕ ಮಾಸದಲ್ಲಿ ತುಳಸಿ ಗಿಡವನ್ನು ಭಕ್ತಿ ಮತ್ತು ಕಾಳಜಿಯಿಂದ ಪೂಜಿಸಿದರೆ ಕುಟುಂಬದಲ್ಲಿ ಶಾಂತಿ, ಸಂಪತ್ತು ಮತ್ತು ಸಂತೋಷ ತುಂಬುತ್ತದೆ. ತುಳಸಿ ಕಟ್ಟೆಯನ್ನು ಅರಿಶಿನ, ಕುಂಕುಮ ಮತ್ತು ಹೂಗಳಿಂದ ಅಲಂಕರಿಸಬೇಕು. ತುಳಸಿಯನ್ನು ಪೂಜಿಸುವ ಮಹಿಳೆಯರು ಸ್ನಾನ ಮಾಡಿ ಹಣೆಯ ಮೇಲೆ ಕುಂಕುಮ ಇಡಬೇಕು. ಮೊದಲು ತುಳಸಿ ಗಿಡಕ್ಕೆ ನೀರು ಹಾಕಿ ನಂತರ ದೀಪ ಹಚ್ಚಬೇಕು. ತುಳಸಿ ಗಿಡದ ಮುಂದೆ ಅಷ್ಟದಳ ರಂಗೋಲಿ ಹಾಕಿ ಅದರ ಮೇಲೆ ದೀಪವನ್ನು ಬೆಳಗಿಸುವುದು ಶುಭವೆಂದು ಪರಿಗಣಿಸಲಾಗಿದೆ. ತುಳಸಿ ಕಟ್ಟೆಯಲ್ಲಿ ದೀಪ ಹಚ್ಚುವಾಗ ಮಣ್ಣಿನ ದೀಪಗಳನ್ನು ಮಾತ್ರ ಬಳಸುವುದು ಉತ್ತಮ. ಮಣ್ಣಿನ ದೀಪಕ್ಕೆ ಅರಿಶಿನ, ಕುಂಕುಮ ಇಟ್ಟು ತುಪ್ಪ ಹಾಕಿ 5 ಬತ್ತಿಗಳನ್ನು ಹಾಕಿ ದೀಪವನ್ನು ಬೆಳಗಿಸಬೇಕು. 5 ಬತ್ತಿಗಳಿಂದ ಬೆಳಗಿದ ದೀಪವು ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುತ್ತದೆ ಎಂದು ಹೇಳಲಾಗುತ್ತದೆ. ದೀಪವನ್ನು ಬೆಳಗಿದ ನಂತರ ತುಳಸಿ ಗಿಡದ ಸುತ್ತಲೂ 5 ಪ್ರದಕ್ಷಿಣೆ ಹಾಕಬೇಕು. ಪ್ರತಿದಿನ ತುಳಸಿಯನ್ನು ಪೂಜಿಸಲು ಸಾಧ್ಯವಾಗದವರು ಕಾರ್ತಿಕ ಮಾಸದ ಸೋಮವಾರ ಅಥವಾ ಶುಕ್ರವಾರದಂದು ಖಂಡಿತವಾಗಿಯೂ ತುಳಸಿಯನ್ನು ಪೂಜಿಸಬೇಕು. ಕಾರ್ತಿಕ ಮಾಸದಲ್ಲಿ ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿ ತುಳಸಿ ಗಿಡಕ್ಕೆ ನೀರು ಹಾಕುವುದು ತುಂಬಾ ಶುಭ. ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತುಳಸಿ ಗಿಡಕ್ಕೆ ಹಾಕಿ ಮನಸ್ಸಿನಲ್ಲಿ ಕೋರಿಕೆಗಳನ್ನು ಮಾಡಿದರೆ ಲಕ್ಷ್ಮೀ ದೇವಿಯು ಸಂತೋಷಗೊಂಡು ವರವನ್ನು ನೀಡುತ್ತಾಳೆ ಎಂದು ನಂಬಲಾಗಿದೆ. ಹಣದ ಸಮಸ್ಯೆ ಇರುವವರು ಕಾರ್ತಿಕ ಮಾಸದಲ್ಲಿ ತುಳಸಿ ಗಿಡಕ್ಕೆ ಹಸುವಿನ ಹಸಿ ಹಾಲನ್ನು ಅರ್ಪಿಸಬೇಕು. ಹೀಗೆ ಮಾಡಿದರೆ ಲಕ್ಷ್ಮೀ ದೇವಿಯು ಪ್ರಸನ್ನಳಾಗಿ ಬಡತನ ದೂರ ಮಾಡುತ್ತಾಳೆ ಎಂದು ಹೇಳಲಾಗುತ್ತದೆ. ಲಕ್ಷ್ಮೀ ದೇವಿಗೆ ನಲ್ಲಿಕಾಯಿ ಅತ್ಯಂತ ಪ್ರಿಯವಾದದ್ದು. ನಲ್ಲಿಕಾಯಿ ಗಿಡವನ್ನು ವಿಷ್ಣುವಿನ ರೂಪವೆಂದು ಪರಿಗಣಿಸಲಾಗುತ್ತದೆ. ಹಾಗಾಗಿ ನಲ್ಲಿಕಾಯಿ ದೀಪ ಹಚ್ಚಬೇಕು. ತುಳಸಿ ಕಟ್ಟೆಯಲ್ಲಿ ನಲ್ಲಿಕಾಯಿ ದೀಪ ಹಚ್ಚಿದರೆ ಹಣದ ಸಮಸ್ಯೆಗಳು ಪರಿಹಾರವಾಗುತ್ತವೆ ಮತ್ತು ಮನೆಯ ಆದಾಯವು ಹೆಚ್ಚಾಗುತ್ತದೆ. ತುಳಸಿ ಕಟ್ಟೆಯಲ್ಲಿ ಒಂದು ಸಣ್ಣ ಕಲ್ಲನ್ನು ಇಡುವುದು ಸಹ ಅಗತ್ಯ. ಈ ಕಲ್ಲನ್ನು ವಿಷ್ಣುವಿನ ರೂಪವೆಂದು ಪೂಜಿಸಬೇಕು. ನದಿಗಳ ಬಳಿ ಕಂಡುಬರುವ ಕಲ್ಲನ್ನು ತಂದು ತುಳಸಿ ಕಟ್ಟೆಯಲ್ಲಿ ಇರಿಸಿ ಅದಕ್ಕೆ ಅರಿಶಿನ, ಕುಂಕುಮ ಇಟ್ಟು ಹೂಗಳಿಂದ ಪೂಜಿಸಬೇಕು. ತುಳಸಿ ಕಟ್ಟೆಯಲ್ಲಿ ಸಣ್ಣ ಶಿವಲಿಂಗವನ್ನು ಕೂಡ ಇಡುತ್ತಾರೆ. ತುಳಸಿ ಕಟ್ಟೆಯಲ್ಲಿ ಪ್ರತಿಷ್ಠಾಪಿಸಲಾದ ಶಿವಲಿಂಗಕ್ಕೆ ಪ್ರತಿದಿನ ಸ್ವಲ್ಪ ನೀರಿನಿಂದ ಅಭಿಷೇಕ ಮಾಡಿ ಮತ್ತು ಒಂದು ಸಣ್ಣ ತುಂಡು ಬೆಲ್ಲವನ್ನು ಅರ್ಪಿಸಿದರೆ ಶಿವನ ಆಶೀರ್ವಾದವು ನಿಮ್ಮ ಮನೆಯ ಮೇಲೆ ಯಾವಾಗಲೂ ಇರುತ್ತದೆ. ಇದು ಕುಟುಂಬಕ್ಕೆ ಶಾಂತಿ, ಸಮೃದ್ಧಿ ಮತ್ತು ಆರೋಗ್ಯವನ್ನು ಹೆಚ್ಚಿಸುತ್ತದೆ. ಕಾರ್ತಿಕ ಮಾಸದಲ್ಲಿ ಅನೇಕ ಜನರು ನದಿಗಳಲ್ಲಿ ದೀಪಗಳನ್ನು ಬೆಳಗಿಸುವ ಮೂಲಕ ಪುಣ್ಯವನ್ನು ಗಳಿಸುತ್ತಾರೆ. ಆದರೆ ನದಿಗೆ ಹೋಗಲು ಸಾಧ್ಯವಾಗದವರು ತುಳಸಿ ಕಟ್ಟೆಯ ಮುಂದೆ ದೀಪಗಳನ್ನು ಬೆಳಗಿಸುವ ಮೂಲಕ ಅದೇ ಪುಣ್ಯವನ್ನು ಗಳಿಸಬಹುದು. ಅದೇ ರೀತಿ ತುಳಸಿ ಕಟ್ಟೆಯಲ್ಲಿ ಅರಿಶಿಣದ ಕೊಂಬುಗಳನ್ನು ಇಟ್ಟು ಪೂಜಿಸಿದರೆ ಮನೆಯಲ್ಲಿ ಅನಗತ್ಯ ಖರ್ಚುಗಳು ಕಡಿಮೆಯಾಗುತ್ತವೆ. ಕಾರ್ತಿಕ ಹುಣ್ಣಿಮೆಯ ದಿನದಂದು ಯುವತಿಯರು ತುಳಸಿ ಗಿಡಕ್ಕೆ ಅರಿಶಿಣದ ದಾರವನ್ನು ಕಟ್ಟಿದರೆ ಅವರು ಶೀಘ್ರದಲ್ಲೇ ವಿವಾಹವಾಗುತ್ತಾರೆ. ತುಳಸಿ ಕಟ್ಟೆಯಲ್ಲಿ ದೀಪವನ್ನು ಬೆಳಗಿಸುವ ಮೊದಲು ಪೂಜಾ ಕೋಣೆಯಲ್ಲಿ ದೀಪವನ್ನು ಬೆಳಗಿಸಬೇಕು. ಪೂಜೆಗೆ ತುಳಸಿ ಎಲೆಗಳನ್ನು ಕೀಳುವಾಗ ಪೂಜಿಸಲಾಗುತ್ತಿರುವ ತುಳಸಿ ಗಿಡದ ಎಲೆಗಳನ್ನು ಕತ್ತರಿಸಬಾರದು. ವಿದ್ವಾಂಸರು ಪೂಜೆಗೆ ವಿಶೇಷವಾಗಿ ಮತ್ತೊಂದು ತುಳಸಿ ಗಿಡವನ್ನು ನೆಟ್ಟು ಅದರಿಂದ ಎಲೆಗಳನ್ನು ತೆಗೆದುಕೊಳ್ಳುವಂತೆ ಸೂಚಿಸುತ್ತಾರೆ. ಇದು ಪಾಪಗಳನ್ನು ತಡೆಯುತ್ತದೆ ಮತ್ತು ಪುಣ್ಯವನ್ನು ಹೆಚ್ಚಿಸುತ್ತದೆ. ತುಳಸಿ ಗಿಡ ಒಣಗಿದರೆ ಅದನ್ನು ಮನೆಯ ಮುಂದೆ ಇಡಬಾರದು. ಅದನ್ನು ಕಿತ್ತು ತೆಗೆದು ಹೊಸ ತುಳಸಿ ಗಿಡವನ್ನು ತಕ್ಷಣ ನೆಡಬೇಕು ಮತ್ತು ಒಣಗಿದ ಗಿಡವನ್ನು ಹರಿಯುವ ನೀರಿನಲ್ಲಿ ಬಿಡಬೇಕು. ತುಳಸಿ ಎಲೆಗಳನ್ನು ಸೋಮವಾರ, ಬುಧವಾರ ಮತ್ತು ಶನಿವಾರ ಮಾತ್ರ ಕೀಳಬೇಕು. ಅಮಾವಾಸ್ಯೆ, ಪೌರ್ಣಿಮೆ ಮತ್ತು ಶ್ರಾವಣ ನಕ್ಷತ್ರದ ದಿನಗಳಲ್ಲಿ ತುಳಸಿ ಎಲೆಗಳನ್ನು ಕೀಳಬಾರದು. ಪೂಜೆಗಾಗಿ ಎಲೆಗಳನ್ನು ಕೀಳುವ ಮೊದಲು ಲಕ್ಷ್ಮೀ ದೇವಿಗೆ ನಮಸ್ಕಾರ ಮಾಡಿ ನಂತರ ಕೀಳಬೇಕು.
ಭಾನುವಾರದಂದು ತುಳಸಿಯನ್ನು ಮುಟ್ಟಬಾರದು, ಏಕೆಂದರೆ ಆ ದಿನ ತುಳಸಿ ಮಹಾವಿಷ್ಣುಗಾಗಿ ಉಪವಾಸ ಇರುತ್ತಾಳೆ. ಕಾರ್ತಿಕ ಮಾಸದಲ್ಲಿ ತುಳಸಿ ಗಿಡವನ್ನು 108 ಬಾರಿ ಪ್ರದಕ್ಷಿಣೆ ಹಾಕಬೇಕು. ಇದು ಎಲ್ಲ ದೋಷಗಳನ್ನು ನಿವಾರಿಸುತ್ತದೆ ಮತ್ತು ಜೀವನದಲ್ಲಿ ಯಶಸ್ಸು ಮತ್ತು ಸಂತೋಷವನ್ನು ತರುತ್ತದೆ. ತುಳಸಿ ಗಿಡವು ಕೇವಲ ಒಂದು ಸಸ್ಯವಲ್ಲ, ಅದು ಭಕ್ತಿ, ಶುದ್ಧತೆ ಮತ್ತು ಸಂಪತ್ತಿನ ಸಂಕೇತ. ನಮ್ಮ ಮನೆಗೆ ತುಳಸಿ ಗಿಡ ಇದ್ದರೆ ಅದು ದೇವರ ಆಶೀರ್ವಾದದ ನಿತ್ಯ ಸ್ಮರಣೆ. ಈ ಕಾರ್ತಿಕ ಮಾಸದಲ್ಲಿ ನಾವು ತುಳಸಿಯನ್ನು ಪ್ರೀತಿ, ಶ್ರದ್ಧೆ ಮತ್ತು ಕೃತಜ್ಞತೆಯಿಂದ ಪೂಜಿಸೋಣ. ಅವಳಿಂದ ನಮ್ಮ ಜೀವನದಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಧನ ಸಂಪತ್ತು ತುಂಬಲಿ. ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂತಹ ಪವಿತ್ರ ವಿಷಯಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.